ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ಗೋಸ್ಕರ ವೀಡಿಯೋ ಮಾಡ್ತೀರಾ, ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತೀರಾ? ಸೊ ಯಾವುದಕ್ಕೋಸ್ಕರ ವೀಡಿಯೋ ಮಾಡ್ತೀರಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ನನಗೆ, ಆಯಿತಾ? ಸೊ ನಾನು ಯಾವುದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ನೀವು ಅಂದ್ಕೊಂಡಿರೋದು ಆಲ್ಮೋಸ್ಟ್ ಆಲ್ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳು ಮಾಡೋದೇ ವ್ಯೂಸ್ಗೋಸ್ಕರ. ವ್ಯೂಸ್ ಬಂದರೆ ದುಡ್ಡು ಬರುತ್ತಾನೆ. ಸೊ ಆದ್ದರಿಂದ ಈ ವ್ಯೂಸ್ಗೋಸ್ಕರನೇ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ಮಾಡೋದು ಅಂತ ನೀವು ಹೇಳ್ಬೋದು. ಖಂಡಿತವಾಗ್ಲೂ ಅದು ಸತ್ಯ. ಆದರೆ ನನಗೆ ಆಸೆ ಇಲ್ಲ ಜಾಸ್ತಿ, ಆಯಿತಾ? ಇಷ್ಟೇ ವ್ಯೂಸ್ ಬರಬೇಕು, ಇಷ್ಟು ವ್ಯೂಸ್ ಬಂದರೆ ನನಗೆ ಇಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋ ಆಸೆ ನಾನು ಇಟ್ಕೊಂಡಿಲ್ಲ. ನಾನು ಆಸೆ ಇಟ್ಟಿರೋದು ಎಲ್ಲಿ ಗೊತ್ತಾ? ಸಬ್ಸ್ಕ್ರೈಬರ್ಸ್ ಮೇಲೆ. ನನಗಿಷ್ಟು ಸಬ್ಸ್ಕ್ರೈಬರ್ ಆಗಬೇಕು. ವ್ಯೂಸ್ ಹೆಂಗಾದರೂ ಹೋಗಲಿ, ಹಾಳಾಗೋಗಲಿ, ವ್ಯೂಸ್ ಬರೆದಿರೋ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಆ ಥರ ಒಂದು ನಂದು ಟಾರ್ಗೆಟು. ಯಾಕೆ ಆ ಥರ ಟಾರ್ಗೆಟ್ ಅಂತಂದರೆ, ನೋಡಿ, ನೀವು ಒಂದು ವ್ಯಕ್ತಿನ ಇಂಪ್ರೆಸ್ ಮಾಡೋದಿದೆ ನೋಡಿ, ಆ ಗುಣ ನಿಮ್ಮಲ್ಲಿ ಇತ್ತು ಅಂತಂದರೆ ನಿಮ್ಗೆ ಹಲವಾರು ಚಾನ್ಸಸ್ಗಳು ಸಿಗುತ್ತೆ, ಆಯಿತಾ? ಬರೀ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅಂತಲ್ಲ, ಬೇರೆ ಥರ ಚಾನ್ಸಸ್ಸು ಕೂಡ ಸಿಗುತ್ತೆ. ಆ್ಯಂಡ್ ಅದರಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಸೋದ್ರಿಂದ ನಿಮ್ಮ ಒಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ನೋಡಿ, ಇವತ್ತು ನೀವು ವ್ಯೂಸ್ ತಗೊಳ್ಳೋದು ತುಂಬ ಸುಲಭ. ನಾನು ಆವಾಗಲೇ ಹೇಳಿದ್ದೀನಿ, ಕಾನ್ಸೆಪ್ಟ್ಗಳು ತುಂಬ ಇದ್ದಾವೆ. ನೀವು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ, ಏನಾದರೂ ಸ್ವಲ್ಪ ವೆರೈಟಿಯಾಗಿ ನೀವು ಯೂನಿಕಾಗಿ ಮಾಡಿದ್ರೆ ಯೂಟ್ಯೂಬಲ್ಲಿ ಪಕ್ಕಾ ವ್ಯೂಸ್ ಬರುತ್ತೆ. ನಿಮ್ಗೆ ಯೂನಿಕಾಗಿ ಥಿಂಕ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತಂದರೆ ತಗೊಳ್ಳಿ ಐಫೋನ್ನ, ಕೆಚಾಕಿ ಹೊಡೆದಾಕಿ ಸ್ಕೂಟ್ರನ್ನ, ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಪಕ್ಕಾ ವ್ಯೂಸ್ ಬರುತ್ತೆ, ಆಯಿತಾ? ಈ ಕಾನ್ಸೆಪ್ಟ್ಗಳಿಗೆಲ್ಲ ವ್ಯೂಸ್ ಬರುತ್ತೆ, ಆದರೆ ಸಬ್ಸ್ಕ್ರೈಬ್ ಆಗೋಲ್ಲ. ಸೊ ನಾನು ಅದಕ್ಕೇ ವ್ಯೂಸ್ ಬರ್ಸೋದು ನಾವು ಯೋಚನೆ ಮಾಡ್ಕೋಬೋದು, ಆದರೆ ಸಬ್ಸ್ಕ್ರೈಬ್ ಮಾಡಿಸೋದು ಯೋಚನೆ ಇದೆಯಲ್ಲ, ಅದು ಮಾಡೋಕ್ಕಾಗಲ್ಲ ನಾವು. ಈಗ ಒಂದು ವ್ಯಕ್ತಿ ನಿಮ್ಮ ವೀಡಿಯೋ ನೋಡ್ತಾವನೆ ಅಂತಂದರೆ ಸುಮ್ಮನೆ ಸಬ್ಸ್ಕ್ರೈಬ್ ಆಗಲ್ಲ ಅವನು. ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಇವನಿಗೆ? ವೀಡಿಯೋ ನೋಡೋದನ್ನ ಹೋಯ್ತಾನೆ ಅವನು ವಾಪಸ್ಸು. ಸಾಕು, ವೀಡಿಯೋ ನೋಡೋದೆ ಸಾಕು, ಸಬ್ಸ್ಕ್ರೈಬ್ ಬೇಕಾಗಬೇಕು ಇವನಿಗೆ ಅಂತ ಅಂದ್ಕೊಂಡು ಹೊಂಟೋಗ್ತಾನೆ. ಅದಕ್ಕೋಸ್ಕರ ನಾವು ಟಾರ್ಗೆಟ್ ಮಾಡಿಕೋಬೇಕಾಗಿರೋದು ಆಡಿಯನ್ಸ್ಗಳ ಮೈಂಡ್ ಮೇಲೆ, ಆಯಿತಾ? ಆಡಿಯನ್ಸ್ಗಳ ಮೈಂಡ್ ಅಂತಂದರೆ ಅವ್ರನ್ನ ನೀವು ಇಂಪ್ರೆಸ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡ್ಕೋಬೇಕು, ಆಯಿತಾ? ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡ್ಕೋಬೇಕು ಅಂತಂದರೆ ನಿಮ್ಮಲ್ಲಿ ಒಂದು ಒಳ್ಳೆ ಗುಣ ಇರಬೇಕು. ಆ ಗುಣ ಇದ್ದರೆ ಮಾತ್ರ ನೀವು ಏನೇ ಕಂಟೆಂಟ್ ಮಾಡಿ ವಿಡಿಯೋ ನೋಡದೇ ಇದ್ದರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ, ಆಯಿತಾ? ನಾನು ಅದಕ್ಕೇ ಯಾವಾಗಲೂ ನಾನು ಯಾವತ್ತೂ ವ್ಯೂಸ್ ಮೇಲೆ ಟಾರ್ಗೆಟ್ ಮಾಡಿಲ್ಲ. ನಿಮ್ಗೆ ಹೇಳ್ತಾ ಇರ್ತೀನಿ, ನನಗೆ ಬೇಕಾಗಿರೋದು ನೆಕ್ಸ್ಟ್ 1 ಮಿಲಿಯನ್ ಮಾಡ್ತೀನಿ, ನೆಕ್ಸ್ಟ್ 1 ಲ್ಯಾಕ್ ಮಾಡ್ತೀನಿ, 50,000 ಇದ್ದಾಗ 1 ಲ್ಯಾಕ್ ಮಾಡ್ತೀನಿ, 1 ಲ್ಯಾಕ್ ಸಬ್ಸ್ಕ್ರೈಬರ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಹೊರತು ಯಾವತ್ತೂ ನಾನು ಒಂದು ವೀಡಿಯೋಗೆ 20,000 ವ್ಯೂಸ್ ಬರಬೇಕು, 30,000 ವ್ಯೂಸ್ ಬರಬೇಕು ಅಂತ ನಾನು ಹೇಳ್ತಿರಲಿಲ್ಲ. ಅಬ್ಸರ್ವ್ ಮಾಡಿದ್ದೀರಾ? 50,000 ಆಗಿದೆ, ಇನ್ನೇನು 75,000 ಆಗ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೆ? ಸೊ ನನಗೆ ಸಬ್ಸ್ಕ್ರೈಬರ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಆಯಿತಾ? ಸೊ ಆದಷ್ಟು ಆಡಿಯನ್ಸ್ಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆಡಿಯನ್ಸ್ಗಳನ್ನ ಇಂಪ್ರೆಸ್ ಮಾಡೋ ತಾಕತ್ತು ನಿಮಗಿದೆ ಅಂತಂದರೆ ಲೈಫಲ್ಲಿ ಮುಂದುವರಿತೀರಾ. ಅಂದರೆ ವ್ಯೂಸು ಬೇಕು, ವ್ಯೂಸ್ ಬೇಡ ಅಂತಲ್ಲ, ಬಟ್ ನೀವು ಒಂದು ತಕ್ಕ ಮಟ್ಟಿಗೆ ಒಳ್ಳೆ ರೀತಿಲಿ ಹೋದರೆ ಒಂದು ನಿಧಾನಕ್ಕೆ ಬರುತ್ತೆ ವ್ಯೂಸ್, ಆದರೆ ಸಬ್ಸ್ಕ್ರೈಬರ್ಸ್ ಬರ್ತಾ ಹೋಗ್ತಾರೆ, ಆಯಿತಾ? ನೀವು ಕೆಟ್ಟ ರೀತಿಲಿ ಹೋದರೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬರ್ ಬರ್ಬೋದೇನೋ ಗೊತ್ತಿಲ್ಲ ನನಗೆ, ಅದೆಲ್ಲ ನಾವು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ನಮ್ಗೆ ಬೇಕಾಗೂ ಇಲ್ಲ ಅವೆಲ್ಲ. ಸೊ ಅದರಿಂದ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಒಳ್ಳೆ ರೀತಿ ವೀಡಿಯೋಸ್ಗಳನ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬರ್ಸ್ನ ಆದಷ್ಟು ಇಂಪ್ರೆಸ್ ಮಾಡಿ. ಓಕೆ, ಇಂಪ್ರೆಸ್ ಮಾಡೋ ಗುಣ ಇಟ್ಕೊಂಡ್ರೆ ನೀವು ತುಂಬ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ನಿಮ್ಗೆ ಯಾವುದು ಫೇವ್ರೇಟ್, ಸಬ್ಸ್ಕ್ರೈಬರ್ಸಾ ವ್ಯೂಸಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.